ಈ ಮಹಿಳೆಯರ ಸ್ವಯಂ ರಕ್ಷಣೆ ಇದರ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ವೀಕ್ಷಿಸಲಿಕ್ಕೆ ಪೋಡಿಯಂ we request the students, especially girls, this program will be conducted in association please step forward. Maria, girl student Pravina Giswana is presenting this program. Give them a big hand, please. ಚಪ್ಪಲಿಂದ ಕೊಟ್ಟು ಕಠಿಣ ಪರಿಶ್ರಮದಿಂದ ಯಾವ ರೀತಿಯಲ್ಲಿ ಉದಾಹರಣೆಯಾಗಿ ಈ ಕಾರ್ಯಕ್ರಮ ಈಗ 3 ದಿನ ಪರಿಶ್ರಮದಲ್ಲಿ ಅನ್ನೋದು ಇದೀಗ ಸಾಬೀತಾಗಲಿಕ್ಕಿದೆ. ದೇವರ ಬಿಗ್ಯಾನ್ ಪ್ಲೀಸ್ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸಬೇಕು. ಮರದ ರೂಪನ್ನ ಪುಡಿ ಮಾಡುವ ಮೂಲಕ ದೇಹದ ಯಾವುದೇ ಭಾಗಕ್ಕೆ ಹೊಡೆದರೂ ಮರದ ರೂಪನ್ನ ಪುಡಿ ಮಾಡುವಷ್ಟರ ಮಟ್ಟಿಗೆ ಇದೀಗ ಶಾಲೆಯಿಂದ ಬರುವ ಮಕ್ಕಳಿಗೆ ಯಾರೋ ಅಪರಿಚಿತರು ಸಮಾಜದಲ್ಲಿ ನಡೆಯುವಂತ ಒಂದು ದುಷ್ಕೃತ್ಯಗಳ ನಮೂನೆ ಇದಾಗಿದೆ. ಮಕ್ಕಳು ಬರಲು ಒಪ್ಪದಿದ್ದಾಗ ಅವರ ಮೇಲೆ ಎರಗಿದ್ದಾರೆ. ಕಿರಿಯ ಕರೆದಪಟ್ಟು ಇನ್ನು ಮುಂದಕ್ಕೆ ವೀಕ್ಷಿಸೋಣ. ಈ ಬೇಬಿ ಕಿಡ್ನಾಪ್ ಅನ್ನ ಯಾವ ರೀತಿಯಲ್ಲಿ ಕರಡಿಪಟುಗಳು ನಿರ್ವಹಿಸ್ತಾರೆ ಅನ್ನೋದನ್ನ. ಅಪಹರಣಕಾರರು ಮಕ್ಕಳನ್ನ ತಮ್ಮ ಕಾರಿಗೆ ಕೂರಿಸಿಕೊಂಡು ಹೋಗುವ ತವಕದಲ್ಲಿದ್ದಾರೆ. ಇದನ್ನು ಯಾವ ರೀತಿ ಕರೆದು ಇದೀಗ ಟೀಚಿಂಗ್ ಆಫ್ ಗರ್ಲ್ಸ್ ಅಂಡ್ ರೆಸ್ಕ್ಯೂ ಫಾರ್ ದ ಸೇಮ್ ಬೈ ಪ್ರವೀಣ್ ಗಿಸ್ವಾಣ. ಯಾವ ರೀತಿಯಲ್ಲಿ ಒಬ್ಬಂಡಿ ಹುಡುಗಿಯನ್ನ ಟೀಚ್ ಮಾಡಿದ್ರೆ ಕರಾಟೆಯಲ್ಲಿ ಪ್ರವೀಣ್ಯತೆ ಹೊಂದಿದಂತೆ ಯಾವ ರೀತಿಯಲ್ಲಿ ಅವರ ಸಂತವನ್ನು ಮುರಿಬಹುದು ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ಪ್ರವೀಣ್ ಗಿಸ್ವಾಣ ಅವರು ತಿಳಿಕೊಡ್ತಾ ಇದ್ದಾರೆ. ಎಷ್ಟೇ ಬಲಿಷ್ಠ ಯುವಕನಾದ್ರೂ ಕೂಡ ಕರಾಟೆಯನ್ನ ಒಂದು ಅಸ್ತ್ರವಾಗಿ ಬಳಸುವ ಸಂದರ್ಭದಲ್ಲಿ ಈ ನ್ಯಾನ್ ಚಾಕ್ ಕೂಡ ಬಹಳಷ್ಟು ಉಪಕಾರಿಯಾಗ್ತದೆ. ನೀಡ್ತಾ ಇರುವಂತವರು ಅಂತಾರಾಷ್ಟ್ರೀಯ ಕರಾಟೆಪಟು ಪ್ರವೀಣ್. ಪಾರಂಪರಿಕವಾಗಿ ನಮ್ಮ ಹಳ್ಳಿಗಳಲ್ಲಿ ಇಂದಿಗೂ ವ್ಯಾಯಾಮ ಶಾಲೆಗಳು ಅಲ್ಲಿ ಇವೆ. ಅದರಲ್ಲಿ ಅಭ್ಯಾಸ ಮಾಡುವಂತಹ ವ್ಯಾಯಾಮಗಳು ಅದರ ಜೊತೆಗೆ ಲಾಠಿಯ ಏಟಿನ ತಮ್ಮನ್ನು ತಾವು ರಕ್ಷಿಸಿಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಪ್ರಾತ್ಯಕ್ಷಿಕೆಯನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ರಾಷ್ಟ್ರೀಯ ದೇಹದಾರಿ ಗರ್ಲ್ಸ್ ಚಪ್ಪಾಳೆ. The demo will be presented by Kumari Pravina Giswana. ಯಾವ ರೀತಿ ಲಗ್ಬಂಟು ಹೆಣ್ಣು ಹೋಗ್ತಾ ಇರುವಾಗ ಗೋಲ್ಡ್ ಚೈನನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಬಹುದು, 1 ಅಥವಾ 2 ಅಷ್ಟೇ ಯುವಕರು ದಾಳಿ ಮಾಡಿದ್ರು ಕೂಡ ಒಂದು ನುರಿತ ಕರಾಟೆ ಪಟು ಯಾವ ರೀತಿಯಲ್ಲಿ ಅವರನ್ನ ಹಿಮ್ಮೆಟ್ಟಿಸಬಹುದು ಅನ್ನೋದನ್ನ ಈ ಪ್ರಾತ್ಯಕ್ಷಿಕೆ ಮೂಲಕ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಯಾವುದೇ ಏಟಿಗಳು ತಕ್ಕದಂತ ನುರಿತ ವಿದ್ಯಾರ್ಥಿಗಳು ಗೇಮ್ಸ್ ಪ್ರಾಕ್ಟೀಸ್ಗೆ ಹೋಗಿ ಶಟ್ಲನ್ನ ಸಂದರ್ಭದಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿಕೊಂಡು ಕಾರಲ್ಲಿ ಸೆಳೆದೊಯ್ಯುವಂತ ದೃಶ್ಯ ಸಂದರ್ಭದಲ್ಲಿ ತಮ್ಮ ಕರಾಟೆ ಕೌಶಲ್ಯದಿಂದ ಬಿಡಿಸಿಕೊಂಡು ಬಂದಿದ್ದಾರೆ. ದುಷ್ಕರ್ಮಗಳಲ್ಲಿ ಚೋರಿದ್ರು ಕೂಡ ಅದನ್ನು ಲೆಕ್ಕಿಸದೆ ತನ್ನ ಪಂಚ್ ಮೂಲಕ ದಾಳಿಯನ್ನ ಮಾಡಿದಂತ ಪ್ರವೀಣ್
ಸುವರ್ಣ ಅವರ ಉದ್ಯಮ ನೈಜವಾಗಿ ಇಲ್ಲಿ ಮೂಡಿ ಬರ್ತಾ ಇದೆ. ಯಾವುದೇ ಅತ್ಯಂತ ಹುಡುಗಿ ಈ ರೀತಿಯಲ್ಲಿ ಸಂಸಾರಿದ್ರೆ ತನ್ನ ಆತ್ಮರಕ್ಷಣೆಯನ್ನ ಮಾಡಿಕೊಳ್ಬಹುದು ಅನ್ನೋದನ್ನ ಬಹಳ ಕಾತರದಿಂದ ಅಭ್ಯರ್ಥಿಗಳಲ್ಲಿ ವೀಕ್ಷಿಸ್ತಾ ಇದ್ದಾರೆ. ನಿಮಗೆ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಹೇಳಲೇಬೇಕು. ಮಣಿಪಾಲದಲ್ಲಿ ಒಂದು ಹುಡುಗಿದು ರೇಪ್ ಕೇಸ್ ಬಗ್ಗೆ ನಾವು ಅದಕ್ಕೆ ಎಲ್ಲ ಶಾಲಾ ಕಾಲೇಜ್ಗೆ ಹೋಗಿ ಜನಜಾಗೃತಿ ಮೂಡಿಸ್ಬೇಕಂತ ಎಲ್ಲ ಹುಡುಗಿಯರಿಗೆ ಎಚ್ಚರಿಕೆಯ ಒಂದು ಗಂಟೆ ಇದು. ಯಾವತ್ತಿದ್ರು ಹುಡುಗಿಯರು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ನಾನು ಪ್ರೂವ್ ಮಾಡಿದ್ದೇನೆ ಇವತ್ತು. ಅದನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅವರು ಹುಡುಗಿಯರಾಗಿ ಅವರಾಗಿ ಮುಂದೆ ಬರಬೇಕು, ಕರಾಟೆ ಕಲಿಬೇಕು, ಅವರ ರಕ್ಷಣೆ ಅವರು ಮಾಡ್ಕೋಬೇಕಂತ ನಾನು ಈ ಮೂಲಕ ನಾನು ತೋರಿಸಿಕೊಟ್ಟಿದ್ದೇನೆ. ಇನ್ನು ಮುಂದೆ ಶಾಲಾ ಕಾಲೇಜವರು ನಮಗೆಲ್ಲ ಸಪೋರ್ಟ್ ಮಾಡಬೇಕು ಸರ್ ಇದಕ್ಕೆಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೇವೆ. ನಮ್ಗೆ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರಿಗೂ ಕೂಡ ಮುಂದೆ ಕೂಡ ಇಂತಹ ಒಂದು ಕಾರ್ಯಕ್ರಮ ನಾವು ದೊಡ್ಡ ರೀತಿಯಲ್ಲಿ ಹಮ್ಮಿಕೊಂಡು ಎಲ್ಲ ಕಡೆ ಉಡುಪಿ ಮಾತ್ರ ಅಲ್ಲ, ಉಡುಪಿಗೆ ಸೀಮಿತ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಎಲ್ಲಿ ಕೂಡ ಇದೆ ಎಲ್ಲ ಕಡೆ ನಾವು ಹೋಗ್ಲಿಕ್ಕೆ ಇಂಥದ್ದೊಂದು ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್. ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಾಡಿದ ಕಾರ್ಯಕ್ರಮ ಕುಮಾರಿ ಜಿ ಪ್ರವೀಣ್ ಸುವರ್ಣ ಅವರ ನೇತೃತ್ವದಲ್ಲಿ ನಡೆದಿರುವಂಥದ್ದು ಎಲ್ಲ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಸೆಲ್ಫ್ ಡಿಫೆನ್ಸನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಪ್ರದರ್ಶನ ಮಾಡಿದ್ದಾರೆ. ಇದರಿಂದ ನಮ್ಮ ಯೂನಿವರ್ಸಿಟಿಯ ಮಕ್ಕಳಿಗೂ ಕೂಡ ಉತ್ತಮವಾಗಿ ಫಲಿತಾಂಶ ಸಿಗ್ತದೆ ಮತ್ತು ಈ ಥರ ಕಾರ್ಯಕ್ರಮಗಳು ಇನ್ನೂ ಆಗಬೇಕು ಅಂತ ಹೇಳುವಂಥ ಅಭಿಲಾಷೆ. ಯುವತಿಯರು ಕರಾಟೆಯನ್ನು ಕಲಿಬೇಕು. ಸೆಲ್ಫ್ ಡಿಫೆನ್ಸ್ ಆಗೋದು ಹೇಗೆ ಅನ್ನೋದನ್ನು ನಮ್ಮ ಯೂನಿವರ್ಸಿಟಿಯಲ್ಲೂ ಕೂಡ ನಮ್ಮ ಹೆಣ್ಣುಮಕ್ಕಳಿಗೆ ಕರಾಟೆಯನ್ನು ಕಲಿಸ್ತಾ ಇದ್ದೇವೆ. ಟ್ರೈನಿಂಗ್ ಆಗ್ತಾ ಉಂಟು.